ಅಲ್ಲ, ಹುಡುಗರು ಫೀಲಿಂಗ್ಸಿಗೆ ಬೆಲೆನೇ ಇಲ್ವಾ? ಇವಾಗ ಹುಡುಗಿ ನೋಡಬೇಕು ಅಂತಂದ್ರೆ ಅದು ಎಷ್ಟು ದೂರ ಆದರೂ ಬಂದೇ ಬರ್ತಾರೆ. ಕ್ವೆಶ್ಚನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ. ಜೆನ್ಯೂನ್ ಇಲ್ಲ ಪ್ರಾಂಕ್ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ? ನೀವೇನು 1000 ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ನಿಮ್ಮನ್ನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಆಫೀಸಲ್ಲಿ. ಅದಕ್ಕೆ ಇವಾಗ ಲೈಕ್ ನನ್ನ ಒಳಗಡೆ ಇರೋ ಭಾವನೆನೆಲ್ಲ ಹೇಳ್ಕೊಳಕ್ ಬಂದಿದ್ದೀನಿ ನಿಮ್ಮ ಹತ್ರ. ಅದೆಲ್ಲ ಬೇಡ, ಫಸ್ಟ್ ಇದನ್ನ ಹೇಳಿ, ಆಮೇಲೆ ಭಾವನೆ ಇದೆಲ್ಲ ನೋಡ್ಬೋಣ. ಸೊ ಇವಾಗ ಹುಡುಗ ಆಯಿತು, ಒಂದು ಹುಡುಗಿ ನಂಬರ್ ಕೂಡ ಸಿಕ್ಕಿದೆ, ನಿರಂಜನೆ ಅಂತ ಹುಡುಗಿ ಹೆಸರು. ಕಾಲ್ ಮಾಡ್ತೀನಿ ಇವಾಗ, ನೋಡಿ ಮಜಾ ತಗೊಳ್ಳಿ ನೀವು. ಹಲೋ ಹಲೋ ಹಲೋ, ಹೂ ಇಸ್ ದಿಸ್? ಮೈ ನೇಮ್ ಇಸ್ ಸೂರಿ. Sorry, I don't know anyone. Sorry, I don't know anybody in the name Suri. But I need to speak with you for a few minutes. Can I? Why? Actually, ಅದು ಬಂದು ನಾನು ನಿಮ್ಮ ಕಂಪ್ನಿಯಲ್ಲಿ ತುಂಬ ದಿನ ನೋಡ್ತಾ ಇದ್ದೀನಿ. ಯಾವ ಕಂಪನಿಯಲ್ಲಿ? ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ? ನೀವೇನು 1000 ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ? ಅಲ್ಲ, ನೀವ್ ಯಾವ ಕಂಪನಿಯಲ್ಲಿ ಅಂತ ಹೇಳಿ, ನಾನು ಅವಾಗ ಗೊತ್ತಾಗತ್ತೆ. ಆ್ಯಕ್ಚುಲಿ ನೀವು ತುಂಬ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ, ಒಂದೇ ಕಂಪ್ನಿಯಲ್ಲಿ ತಾನೇ ವರ್ಕ್ ಮಾಡೋದು, ಅದು IT ಕಂಪ್ನಿಯಲ್ಲಿ ತಾನೇ ವರ್ಕ್ ಮಾಡೋದು. ಬೇಜಾನ್ IT ಕಂಪನೀಸ್ ಇದೆ ತಾನೆ. ನೀವು ದಿನ ಕ್ಯಾಬಲ್ಲಿ ಬರ್ತೀರಾ, ಕ್ಯಾಬಲ್ಲಿ ಹೋಗ್ತೀರಾ, ಕರೆಕ್ಟಾ? ನಿಮ್ಮ ದಿನ ನಾನು ನೋಡ್ತೀನಿ ಕ್ಯಾಬ್ ಹತ್ರ. ಯಾವ ಕ್ಯಾಬ್ ಹತ್ರ ಅಂದರೆ ಆಫೀಸ್ ಕ್ಯಾಬ್ ಹತ್ರ, ಇನ್ಯಾ ಕ್ಯಾಬ್ ಹತ್ರ. ಬಟ್ ನಾನು ಹೇಳೋಕೆ ಬಂದಿರೋ ವಿಷಯ ಕೇಳಿ ಫಸ್ಟ್. ಹೌದಾ? ಕರೆಕ್ಟಾಗಿ ಲೊಕೇಶನ್ ಹೇಳಿ, ಯಾವಾಗ ಗೊತ್ತಾಗತ್ತೆ. ಕರೆಕ್ಟಾಗಿ ಲೊಕೇಶನ್ ಹೇಳಿ ಅಂತ ಅಂದರೆ ಕಂಪ್ನಿಯಲ್ಲಿ ಲೊಕೇಶನ್ ಎಲ್ಲ ಹೇಳೋಕ್ಕಾಗತ್ತಾ? ಒಂದು ವಿಷಯ ಕೇಳಿ ಫಸ್ಟ್. ವಿಷಯ ಕೇಳಿ, ಹೇಳಿ ಯಾವ್ದ್ರ ಪಕ್ಕ ಅಂತ. ಆ್ಯಕ್ಚುಲಿ ವಿಷಯ ಕೇಳಿ ಫಸ್ಟ್ ನೀವು. ಸರಿ ಸರಿ, ಆಯ್ತು ಹೇಳಿ. ಆ್ಯಕ್ಚುಲಿ ನಾನು ನಿಮ್ಮನ್ನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಆಫೀಸಲ್ಲಿ. ಅದಕ್ಕೆ ಇವಾಗ ಲೈಕ್ ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ. ನಿಮ್ಮ ಸೈಲೆನ್ಸ್ ಆಗಲಿ, ನೀವು ನಗ್ತಿರಲ್ಲ, ಆ ನಗು ಆಗಲಿ. ಹಲೋ, ಇದು ನಂಬೋ ಥರನೇ ಇಲ್ಲ. ಇಲ್ಲ ಸೀರಿಯಸ್ ಮಾಡ್ತಾ ಇದ್ದೀರಾ ಯಾರು? ಇಲ್ಲ ಸೀರಿಯಸ್ ಆಗಿ, ನಾನು ತಮಾಷೆ ಮಾಡ್ತಿಲ್ಲ. ಸೀರಿಯಸ್ ಆಗಿ ಯಾರೋ ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಯಾರಂತ ಹೇಳ್ಬಿಡಿ. ಯಾರು ನಿಮಗೆ ಫೋನ್ ಮಾಡಕ್ ಹೇಳಿದ್ದು? ಅಲ್ಲ, ನಿಮಗೆ ನಾನು ಸೀರಿಯಸ್ ಆಗಿ ಹೇಳಿದ್ರು ನೀವು ನಂಬಲಿಲ್ಲ ಅಂದ್ರೆ ಹೆಂಗೆ ಹೇಳಿ? ಓಕೆ, ಅಂದ್ರೆ ನಾನು ಕ್ವೆಶ್ಚನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ. ಜೆನ್ಯೂನ್ ಇಲ್ಲ ಪ್ರಾಂಕ್ ಅಂತ ಗೊತ್ತಾಗ್ಬಿಡುತ್ತೆ. ಜೆನ್ಯೂನ್. ಇವಾಗ ನೀವು ಕೇಳಿ ಕ್ವಶನಿಗೆಲ್ಲ ಆನ್ಸರ್ ಮಾಡಿದ್ರೆ ನನ್ನ ಲವ್ನ ಒಪ್ಕೊಂತೀರಾ ನೀವು? ಹಂಗ ಹೇಳಲ್ಲ, ನೀವು ಜೆನ್ಯೂನ್ ಇಲ್ವಾ ಅಂತ ನಾನು ಒಪ್ಕೊಂತೀನಿ ಅಷ್ಟೇ. ಅಲ್ಲ, ನೀವು ಫಸ್ಟ್ ಆಫ್ ಆಲ್ ಇದು ಪ್ರ್ಯಾಂಕ್ ರೀ, ಇದು ಪ್ರ್ಯಾಂಕ್. ಇದು ಯಾರೋ ನಿಮ್ಗೆ ಹೇಳಿ ಮಾಡ್ಸಿದ್ದಾರೆ. ಯಾರು ಹೇಳ್ತಾರೆ? ನಾನು ಕಂಪ್ನಿಯಲ್ಲಿ ಇದ್ದೀನಿ, ಆಫೀಸಲ್ಲಿ ವರ್ಕ್ ಮಾಡ್ತೀನಿ. ನಾನು ಬೇರೆ ಇದರಲ್ಲಿ ಇದ್ದೀನಿ, ನೀವು ಬೇರೆ ಯೂನಿಟ್. ಆಫೀಸಲ್ಲಿ ತಾನೇ ವರ್ಕ್ ಮಾಡ್ತೀರಾ? ಯಾವ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀರಾ ಹೇಳಿ? ನಾನು ಅದನ್ನೆಲ್ಲ ಇವಾಗ ಮಾತಾಡೋಕ್ಕಾಗುತ್ತಾ? ನನ್ನ ಒಳಗಡೆ ಇರೋ ಭಾವನೆನೆಲ್ಲ ಹೇಳ್ಕೊಳಕ್ ಬಂದಿದ್ದೀನಿ ನಿಮ್ಮ ಹತ್ರ. ಅದೆಲ್ಲ ಬೇಡ, ಫಸ್ಟ್ ಇದನ್ನ ಹೇಳಿ, ಆಮೇಲೆ ಭಾವನೆ ಇದೆಲ್ಲ ನೋಡ್ಬೋಣ. ನನಗೆ ನೀವು ಅಂದರೆ ತುಂಬ ಇಷ್ಟ. ನಿಮ್ಮನ್ನ ತುಂಬ ದಿನದಿಂದ ನಾನು ಲೈಕ್ ಆಲ್ಮೋಸ್ಟ್ 1.5 month ಆಯಿತು. ನಾನು ಕಂಪ್ನಿಗೆ ಗಾಡಿಯಲ್ಲಿ ಬರ್ತೀನಿ, ಜಿ ಟಿ ಬೈಕಲ್ಲಿ ಬರ್ತೀನಿ. ನಾನು ಬೈಕಲ್ಲಿ ಬರ್ತೀರಾ? ಜಿ ಟಿ ಹಾಂ. ಓಕೆ, ಇದ್ರಲ್ಲೇ ಗೊತ್ತಾಯ್ತು ನೋಡಿ, ನಿಮ್ಗೆ ಯಾರೋ ಹೇಳಿ ಪ್ರ್ಯಾಂಕ್ ಮಾಡ್ತಿದಾರ ಅಂತ. ನೀವು ಬೈಕಲ್ಲಿ ಬಂದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಕ್ಯಾಬಲ್ಲಿ ಹೋಗ್ತೀನ ಹೋಗಲ್ವಾ ಅಂತ? ಕೇಳಿ ಫಸ್ಟ್ ಕತೆ. ಬೈಕಲ್ಲಿ ಬರೋರು ಬೇಸ್ಮೆಂಟ್ ಹೋಗ್ಬಿಡ್ತಾರೆ, ಅವ್ರು ಏನಕ್ಕೆ ಬಂದು ಪಾರ್ಕಿಂಗ್ ಲಾಟ್ ಅಲ್ಲಿ ನೋಡ್ತಾರೆ? ಮತ್ತೆ ಬರ್ತೀನಲ್ಲ ಪಾರ್ಕಿಂಗ್ ಲಾಟ್ ಹತ್ರ. ಆಕ್ಚುಲಿ ಹುಡುಗರು ಆಚೆ, ಇವಾಗ ಹುಡುಗಿ ನೋಡ್ಬೇಕು ಅಂತಂದ್ರೆ ಅದು ಎಷ್ಟು ದೂರ ಆದ್ರೂ ಬಂದೇ ಬರ್ತಾರೆ. ಅರ್ಥ ಮಾಡ್ಕೊಡಿ, ನೀವ್ ಯಾಕೆ ನನ್ನ ನಂಬ್ತಿಲ್ಲ? ಅರ್ಥ ಮಾಡ್ಕೊಳ್ಳಿ, ನಮ್ಮ ಹುಡುಗರಿಗೂ ಫೀಲಿಂಗ್ಸ್ ಇರುತ್ತೆ. ಹುಡುಗರಿಗೂ ಫೀಲಿಂಗ್ಸ್ ಇರುತ್ತೆ. ಅಲ್ಲ, ಹುಡುಗರಿಗೂ ಫೀಲಿಂಗ್ಸ್ ಇರುತ್ತೆ. ಅಲ್ಲ, ಹುಡುಗರು ಫೀಲಿಂಗ್ಸಿಗೆ ಬೆಲೆನೇ ಇಲ್ವಾ? ಇದೆ, ಬಟ್ ನೀವು ನಾನು ಕೇಳೋ ಕ್ವಶನ್ಸ್ ಆನ್ಸರ್ ಮಾಡಿ. ನಾನು ಯಾವಾಗ ಒಪ್ಕೊಂತೀನಿ, ಆಯ್ತು ನೀವು ಜೆನ್ಯೂನ್ ಆಗಿದ್ದೀರಾ ಅಂತ. ಆಮೇಲೆ ನಿಮ್ ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೊಂತೀನಿ. ಸರಿ, ನಿಮ್ ಯಾವ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸರಿ, ನಿಮ್ ಕ್ವಶನಿಗೆಲ್ಲ ಆನ್ಸರ್ ಮಾಡಿದ್ರೆ ನೀವು ನನಗೆ ನನ್ನ ಪ್ರಪೋಸ್ನ ಒಪ್ಕೊಂತೀರಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ನೀವು ಕ್ವಶನ್ ಕೇಳಿದ್ರೆ ಅದು ಇದೇನು ಪೊಲೀಸ್ ಸ್ಟೇಷನಾ? ನೀವೇನು ಪೊಲೀಸ್, ನಾನೇನು ಕಳ್ಳನಾ? ಪಕ್ಕ ಇದು ಯಾರೋ ಪ್ರ್ಯಾಂಕ್ ಮಾಡ್ಸಕ್ ಹೇಳೋರೆ, ಅಷ್ಟು ಗೊತ್ತಾಗ್ತಾ ಇದೆ. ಅಲ್ಲ, ಪ್ರ್ಯಾಂಕ್ ಅಲ್ಲ. ಯಾರು
ಸರಿ ಪ್ರ್ಯಾಂಕ್ ಅಲ್ಲ ತಾನೆ? ಸೀರಿಯಸ್ ಆಗಿ ಒಂದು ಕೇಳ, ನಾನ್ ಯಾವ ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಹೇಳ್ಬಿಡಿ ಸಾಕು. ನಾನು ಆಫೀಸ್ ಒಳಗಡೆ ಕಂಪ್ನಿ ಒಳಗಡೆ ನೀನ್ ಫ್ಲೋರಿಗೆಲ್ಲ ಬಂದು ನಾನು ಲವ್ ಮಾಡೋ ತರ ಹುಡುಗ ಅಲ್ಲ. ಹೌದಾ ಸರಿ ಆಯ್ತು ಬಿಡಿ. ಇಷ್ಟೊಂದು ನಾನು ದಿನ ಬೇಡ ಲ್ಯಾಂಡ್ ಮಾರ್ಕ್ ಅನ್ನ ಹೇಳಿ, ನಾನು ಡೈಲಿ ಅಲ್ಲೇ ನಿಂತ್ಕೊಂತೀನಿ ಕ್ಯಾಬ್ಗೆ. ಈ ಲ್ಯಾಂಡ್ ಮಾರ್ಕ್ ಹತ್ರ ನೀನ್ ನಿಂತಿರ್ತೀಯ ಅಂತ ಹೇಳ್ಬಿಡಿ, ಒಪ್ಕೊಂತೀನಿ ನೀನ್ ಜೆನ್ಯೂನ್ ಅಂತ. ಹಂಗೂ ಒಂದಿನ ಕ್ಯಾಬ್ನ ಫಾಲೋ ಮಾಡಿದ್ದೀನಿ. ಬೇಕಂದ್ರೆ ನಿಮ್ಮ ಮನೆ ಅಡ್ರೆಸ್ ಹೇಳ, ನಾನು ನಮ್ಮ ಮನೆ ಕಲರ್ ಎಲ್ಲ ಹೇಳು ಅಂತ ಹೇಳ್ಬೇಡಿ ದಯವಿಟ್ಟು. ನನಗೆ ಗೊತ್ತಿಲ್ಲ ನಿಮ್ಮ ಮನೆ ಕಲರ್ ಯಾವುದು ಅಂತ. ನಿಮ್ಮ ಮನೆ ತನಕ ಫಾಲೋ ಮಾಡಲ್ಲ, ನಾನು ಕ್ಯಾಬ್ ತನಕ ಫಾಲೋ ಮಾಡ್ತೀನಿ ಅಷ್ಟೇ. ಒಬ್ಬ ಹುಡುಗ ಕರೆಕ್ಟಾಗಿ ಪ್ರೀತಿ ಮಾಡ್ತಿದ್ದಾನೆ ಅಂತ ಅಂದರೆ ಹುಡುಗಿರೆಲ್ಲ ಹಿಂಗೆ ಟೆಸ್ಟ್ ಮಾಡೋದು, ಸರಿನಾ? ಆ ಹುಡುಗಂಗೆ ಫೀಲಿಂಗಿಗೆ ಬೆಲೆ ಇಲ್ಲ ಅಂತ ಹೇಳಿ ನಾನು ಇವತ್ತೇ ಸೂಸೈಡ್ ಮಾಡ್ಕೊತೀನಿ. ಬರೀ ಇಂಥದೆಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ತಮಾಷೆ ಮಾಡ್ತಿಲ್ಲ. ನಾನು ನಿಮ್ಮ ಹೆಸರು ಬರ್ದೆ ಸೂಸೈಡ್ ಮಾಡ್ತೀನಿ. ನೀವೇನು ನೀವು ದೇವನಹಳ್ಳಿಗೆ ಹೋಗ್ತೀರಾ? ಅಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಸೂಸೈಡ್ ಮಾಡ್ಕೊತೀನಿ ನಾನು, ನೀವು ಹಿಂಗೆಲ್ಲ ಮಾಡೋದು. ಸರಿ ಆಯ್ತು, ಲಾಸ್ಟ್ ಕ್ವಶನ್, ಈಸಿ ಕ್ವಶನ್ ಕೇಳ್ತೀನಿ. ನೋಡ್ತೀನಿ ಅಂದ್ರೆ ನಾನು ಯಾವ ತರ ಡ್ರೆಸ್ ಹಾಕಿದ್ರೆ ಅಷ್ಟೇ ಹೇಳ್ಬಿಡಿ ಸಾಕು, ಜಾಸ್ತಿ ಬೇಡ. ಅಲ್ಲ ಡ್ರೆಸ್ ಎಲ್ಲ ನಿಮಿಷ ತಡೀರಿ. ಇವಾಗ ನಾವು ಹುಡುಗಿ, ನಾನು ನಿಮ್ಮನ್ನ ಇಷ್ಟಪಟ್ಟಿರೋದೇ ಹೊರತು ನೀವು ಹಾಕೋ ಡ್ರೆಸ್ನಾಗಲಿ, ನೀವು ಹಾಕೋ ಲಿಪ್ಸ್ಟಿಕ್ ಆಗಲಿ, ಅಥವಾ ನೀವು ಯಾವ ಶೂ ಹಾಕಿರ್ತೀರಾ, ಯಾವ ಚಪ್ಪಲಿ ಹಾಕಿರ್ತೀರಾ, ಫಾರ್ಮಲ್ಸ್ ಅಲ್ಲಿ ಬರ್ತೀರಾ ಅನ್ನೋದನ್ನ ನೋಡಲ್ಲ. ನೀವೇನು ದೇವನಹಳ್ಳಿಗೆ ಹೋಗ್ತೀರಾ? ಕರೆಕ್ಟಾ? ಅದು ಆಬ್ವಿಯಸ್ಲಿ ನೀವು ಅಲ್ಲೇ ತಾನೇ ಬರ್ತೀರಾ. ಮತ್ತೆ ಇಷ್ಟರಲ್ಲಿ ಅರ್ಥ ಮಾಡ್ಕೊಡಿ, ನಾನು ನಿಮ್ಮನ್ನ ಫಾಲೋ ಮಾಡ್ತಿದ್ದೀನ ಇಲ್ವಾ ಅಂತ. ಇಷ್ಟೊಂದು ಹೇಳಿದ್ಮೇಲೆ ಅಲ್ಲ, ನೀವು ಒಂದೇ ಕಂಪ್ನಿ, ಒಂದ್ ಸ್ವಲ್ಪ ಫ್ರೆಂಡ್ಸ್ ಇರ್ತಾರೆ. ಎಷ್ಟ್ ಜನ ಫ್ರೆಂಡ್ಸ್ ಇಷ್ಟ ಹೇಳ್ಬಿಡಿ ಸಾಕು. ನನಗೆ ಲಿಟ್ರಲಿ ಅಲ್ಲಿ ಕಾಣದ್ ನೀವೊಬ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೀರಿಯಸ್ ಆಗಿ ಹೇಳ್ತೇನೆ, ನಾನು ತಮಾಷೆ ಮಾಡ್ತಿಲ್ಲ. ನನಗಿವತ್ತು ಫುಲ್ಲು ತಲೆ ಕೆಟ್ಟಿ ನಾನು ಇವತ್ತು ಪ್ರಪೋಸ್ ಮಾಡಲೇಬೇಕು ಅಂತ ಬಂದು ಪ್ರಪೋಸ್ ಮಾಡ್ತೀನಿ. ನೀವು ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊತೀನಿ ಇವತ್ತು. ಯಾರು ಈ ತರ ಪ್ರ್ಯಾಂಕ್ ಮಾಡಿಸ್ತಾರದು ಅದನ್ನ ಫಸ್ಟ್ ಹೇಳಿ ನೀವು. ಇದನ್ನ ಗುರು, ಇದ್ರಲ್ಲಿ ಯಾರಾದ್ರೂ ಪ್ರ್ಯಾಂಕ್ ಮಾಡ್ಬೋದು, ಬೇರೆ ಯಾವ್ದಾದ್ರು ತಮಾಷೆ ವಿಷಯಗಳು ಇಟ್ಕೊಂಡು ಪ್ರ್ಯಾಂಕ್ ಮಾಡ್ಬೋದು. ಈ ತರ ಲವ್ ಮ್ಯಾಟ್ರಲ್ಲಿ ಯಾರಾದ್ರೂ ಪ್ರ್ಯಾಂಕ್ ಮಾಡ್ತಾರೆ? ಯಾರು ಮಾಡಲ್ಲ ಲಿಟ್ರಲಿ. ಆಯ್ತು, ಕಂಪನಿ ಹೆಸರು ಹೇಳಿ. ಕರೆಕ್ಟ್, ದೇವನಹಳ್ಳಿ ದೆವ್ವ ಆಯ್ತಾ? ದೆವ್ವನ ಇಲ್ಲ ಮತ್ತೆ ಕಂಪನಿ ಅಲ್ಲ, ಇವಾಗ ಒಂದೇ ಕಂಪನಿ ಪ್ಲೇಸ್ ಇದೆ, ಅದ ಹತ್ರ ಆ ಪ್ಲೇಸ್ ಹೇಳ್ಬಿಡಿ ಸಾಕು. ಆ ಪ್ಲೇಸ್ ಇವಾಗ ಆಯ್ತು, ಕಂಪನಿ ಹೆಸರು ಹೇಳ್ತೀನಿ ಹೇಳ. ಸರಿ, ಪ್ಲೇಸ್ ಬೇಡ, ಕಂಪನಿ ಹೆಸರು ಹೇಳ್ತೀನಿ ಹೇಳ. ಇದ್ರ ಮೇಲೆ ಕ್ವಶನ್ಸ್ ಕೇಳಬಾರ್ದು. ಸರಿ. SLKನಾ? ಇವಾಗ್ಲೂ ನನ್ನ ನಂಬಲಿಲ್ಲ ಅಂದ್ರೆ ನಾನು ಇನ್ಯಾವ ರೀತಿಯಲ್ಲಿ ಹೇಳ್ಬೇಕು ಹೇಳಿ ನಿರಂಜನೆ ಅವರೇ. ಲಿಟ್ರಲಿ ಅಳು ಬರ್ತಿದ್ದೆ ನನಗೆ. ಒಬ್ಬ ಹುಡುಗನ ಪ್ರೀತಿಗೆ ಇಷ್ಟಕ್ಕೊಂದು ಅವಮಾನ ಆಗ್ತಿದೆ ಅಂತಂದ್ರೆ ಇದನ್ನೆಲ್ಲ ನಾನು ನೋಟಲ್ಲಿ ಬರೆದ್ಬಿಟ್ಟು ನಾನು ಸಾಯ್ತೀನಿ ಇವತ್ತು ನೈಟು. ಇಲ್ಲ, ಒಂದ್ ನಿಮಿಷ ತಡೀರಿ. ಇವಾಗ ನೀವು ಅಂತಾನೆ ಕೆಲಸ ಮಾಡೋದು? ಹಲೋ, ನೀವು SLK ತಾನೇ ಕೆಲಸ ಮಾಡೋದು? ಹೌದು. ಆಯ್ತು, ಇವತ್ತೇನೋ ಒಂದು ಈವೆಂಟ್ ಆಗಿತ್ತಲ್ಲ ಕ್ರಿಸ್ಮಸ್ಗೆ, ಅದೇನ್ ಈವೆಂಟ್ ಅಂದ್ಬಿಡಿ ಸಾಕು, ಜಾಸ್ತಿ ಬೇಡ. ಕರೆಕ್ಟ್ ಆಗಿ ಹೇಳ್ಬಿಡಿ, ಒಪ್ಕೊಂತೀನಿ ನೀವು ಜೆನ್ಯೂನ್ ಅಂತ. ಆಕ್ಚುಲಿ ಇವತ್ತು ಕಂಪ್ನಿಗೆ ಬರ್ಲಿಲ್ಲ ನಾನು. ನಾನು ಹೋಗಿಲ್ಲ ಆಫೀಸ್ಗೆ, ಬಟ್ ಆದ್ರೂ ಒಂದ್ ಈವೆಂಟ್ ನಡೆಯತ್ತೆ ಅಂತ ಮೇಲೆಲ್ಲ ಕಳ್ಸಿದ್ರು, ಕಟ್ಔಟ್ ಬ್ಯಾನರ್ ಎಲ್ಲ ಇಟ್ರಲ್ಲ. ಏನ್ ಈವೆಂಟ್ ಇವತ್ತು ಹೇಳಿ? ಒಟ್ಟಿಗೆ ಕಂಪ್ನಿಗೆ ಹೋಗೋಣ ಅಂತ ಕೇಳಲಿಲ್ಲ ನಾನು, ಒಟ್ಟಿಗೆ ಜೀವನ ಮಾಡೋಣ ಅಂತ ಕೇಳಿದೆ. ಹುಡುಗನ ಪ್ರೀತಿಗೆ ಬೆಲೆನೇ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ರಿ ನೀವು ಇವತ್ತಿಗೆ. ಅಲ್ಲ, ನಾನು ಇಷ್ಟು ಕಷ್ಟಪಟ್ಟು ಅಲ್ಲಿ ಇಷ್ಟು ಕಷ್ಟ, ನಾನು ಎಂಪ್ಲಾಯಿ ಐಡಿ ಎಲ್ಲ ಹೇಳೋಕ್ಕಾಗಲ್ಲ. ನಾಳೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಅಕಸ್ಮಾತ್ ನೀವು ಹೋಗಿ ಏನಾದ್ರೂ ಇಲ್ಲ, ನಾನು ಬಿಡೋಕ್ಕಾಗಲ್ಲ. ಯಾಕೆಂದ್ರೆ ನಾನು ಮನ್ಸಾರೆ ಪ್ರೀತಿಸಿದ್ದೀನಿ, ಬೇಕಂದ್ರೆ ಅವನ್ನ ಕೊಲೆ ಮಾಡ್ತೀನಿ ಹೊರತು ನಾನು ಬಿಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಬಿಡೋದು. ಕೊಲೆ ಮಾಡ್ತೀರಾ?
ನೀವು ಅಕಸ್ಮಾತ್ ಕಮಿಟೆಡ್ ಆಗಿದ್ರೆ ಅವ್ನ ಕೊಲೆ ಮಾಡ್ತೀನಿ ನಾನು. ಇವಾಗ ಏನ್ ಕ್ವಶನ್ ಏನ್ ಅದ್ ಕೇಳಿ. ಸರಿ ಬಿಡಿ, ನಾನೇನು ಕೇಳಲ್ಲ, ಸೂಸೈಡ್ ಮಾಡ್ಕೊತೀನಿ ನಾಳೆ ಕಂಪ್ನಿ ಹತ್ರ. ಇಲ್ಲ ಬಿಡಿ ಪರವಾಗಿಲ್ಲ, ಬಾಯ್. ನನಗೂ ಇಷ್ಟ ಇಲ್ಲ, ಬಾಯ್. ನಾನು ಸೂಸೈಡ್ ಮಾಡ್ಕೊಳೋದೇ ಬೆಸ್ಟು. ಯಾಕಂದರೆ ಒಬ್ಳು ಪ್ರೀತಿ ಒಪ್ಕೊಂಡಿಲ್ಲ ಅಲ್ಲ, ಒಬ್ಳು ಪ್ರೀತಿ ಒಪ್ಕೊಂಡಿಲ್ಲ ಅಂತಂದರೆ ಇನ್ನೊಬ್ಬ ಪ್ರೇಮಿಗೆ ಬೇರೆ ದಾರಿನೇ ಇಲ್ಲ, ಅವ್ನು ಸೂಸೈಡೇ ಮಾಡ್ಕೊಳೋದು. ಅಲ್ಲ ಕೇಳ್ರಿ ಒಂದ್ ನಿಮಿಷ. ಅಂದ್ರೆ ನಾನು ಕಮಿಟೆಡ್, ಅದಕ್ಕೆ ಒಪ್ಕೊಳಕ್ ಆಗಲ್ಲ. ಸೊ ಸಾರಿ. ಇದನ್ನ ಮುಂಚೆನೇ ಹೇಳ್ಬೋದಿತ್ತು ತಾನೇ, ಇಷ್ಟಕ್ಕೊಂದು ಕ್ವಶನ್ಸ್ ಯಾಕೆ ಕೇಳಬೇಕಿತ್ತು? ನೀವ್ ಪ್ರ್ಯಾಂಕ್ ಮಾಡ್ತಾ ಇದೀರಲ್ಲ ಅದಕ್ಕೆ. ಪ್ರ್ಯಾಂಕ್? ಒಬ್ಬ ಹುಡುಗನ ಫೀಲಿಂಗಿಗೆ ಮರ್ಯಾದೆನೇ ಇಲ್ವಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ವಿಷಯ ಬಂದು, ನನಗೆ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ. ಅವನ ಹೆಸರು ಬಂದು ಹೆಂಗ್ ಹೇಳಿ ನಿಮ್ಗೆ ಅವನ ಹೆಸರು? ಸುರೇಶ್ ಅಂತ. ಅವ್ರು ನನಗೆ ಪ್ರ್ಯಾಂಕ್ ಮಾಡಕ್ ಹೇಳಿದ್ದು. ನನ್ನ ಹೆಸರು ಬಂದು ಅಖಿಲ್ ಪಾಂಡೆ ಅಂತ. ಅಖಿಲ್ ಪಾಂಡೆನಾ? ಹೌದು. ಸುರೇಶ್ ಅಂತ ಯಾರು ಗೊತ್ತಿಲ್ಲ. ಹೌದಾ? ಒಂದು ನಿಮಿಷ ಕಾನ್ಫರೆನ್ಸ್ ಆಗ್ತೀನಿ, ಹಂಗೆ ಲೈನಲ್ಲಿರಿ. ಹಲೋ ಸುರೇಶ್. ಸುರೇಶ್, ಇದು ನಾನು ಚಂದನ್ ಮಾತಾಡ್ತಿರೋದು. ಇಲ್ಲಿ ನಿರಂಜನಿ ಅಂತ ಒಬ್ರು ಕಾಲಲ್ಲಿ ಇದ್ದಾರೆ. ನನ್ನ ಹೆಸರು ಬಂದು ಅಖಿಲ್ ಪಾಂಡೆನೂ ಅಲ್ಲ, ಸುರೇಶು ಅಲ್ಲ, ನನ್ನ ಹೆಸರು ಬಂದು ಚಂದನ್ ಅಂತ. ಸೊ ನನಗೆ ಆಕ್ಚುಲಿ ನಾನು ಬಂದು ಬ್ರೋಟಾಕ್ಸ್ ಯೂಟ್ಯೂಬ್ ಚಾನೆಲ್ ಇಂದ ಮಾತಾಡ್ತಿರೋದು. ಪ್ರ್ಯಾಂಕ್ ಮಾಡ್ಬೇಕಂತ ಇತ್ತು, ಸೊ ಮಾಡಿದ್ವಿ, ಕಂಡುಹಿಡಿದ್ರಿ. ಬಟ್ ಆಕ್ಚುಲಿ ಕರೆಕ್ಟಾಗಿ ಕಂಡುಹಿಡಿಲಿಲ್ಲ ನೀವು. ಫೈನಲಿ ನಾವು ಗೆದ್ವಿ ಅಂತಾನೆ ಅರ್ಥ ಅದು. ಇಲ್ಲ ಪ್ರ್ಯಾಂಕ್ ಅಂತ ಕಂಡಿಡ್ದೆ, ನಾನು ಸ್ಟಾರ್ಟಿಂಗ್ ಕಂಡಿಡ್ದಿದ್ದೆ. ಲಾಯರ್ ಆಗ್ಬೇಕಾಗಿರೋಳು ಅಪ್ಪಿ ತಪ್ಪಿ ಐಟಿ ಫೀಲ್ಡ್ ಹೋಗ್ಬಿಟ್ಟೋಳು. ವಿಷಯ ಬಂದಿಷ್ಟು, ನೀವೇ ನೋಡಿದ್ರಲ್ಲ. ಪ್ರ್ಯಾಂಕ್ ಕಾಲ್ ಮಾಡಿದ್ವಿ. ಹರ್ಷ ಅವರೇ, ಸುರೇಶ್ ಅಂತ ನಮ್ಮ ಹೆಸರು, ಆ್ಯಕ್ಚುಲಿ ಸೂರಿ ಅಂತ ಇದು ನಮ್ಮ ಹೆಸರು ಹಿಡ್ಕೊಂಡು ಪ್ರ್ಯಾಂಕ್ ಮಾಡ್ತಾ ಇದ್ವಿ ನಿಮ್ಮ ಫ್ರೆಂಡಿಗೆ. ಸೊ ಅದಕ್ಕೆ ನಿರಂಜನ ಅವರೇ, ಥ್ಯಾಂಕ್ ಯು ಸೋ ಮಚ್ ಕೋಆಪರೇಟ್ ಮಾಡಿದ್ದಕ್ಕೆ. ಏನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ.